ಎವ್ರಿಡೇ ಯೂಸ್ ಮಾಡಬಹುದಾದ ಹಲವಾರು ರೀತಿಯ ಇಂಗ್ಲೀಷ್ ಸೆಂಟೆನ್ಸಸ್ ನಾವು ನೋಡ್ತಾ ಬಂದಿದ್ದೀವಿ. ಅದೇ ರೀತಿ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಒಂದಷ್ಟು ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ಬೋತ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೋಡೋಣ. ಐ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಸೆಂಟೆನ್ಸ್. ಉದ್ಯಾನವನದ ಬಲಗಡೆ ಮೂಲೆಯಲ್ಲಿರುವ ಗುಲಾಬಿಯು ಕೊನೆಗೂ ಅರಳಿತು. ಉದ್ಯಾನವನದ ಬಲಗಡೆ ಮೂಲೆಯಲ್ಲಿರುವ ಗುಲಾಬಿಯು ಕೊನೆಗೂ ಅರಳಿತು. ಉದ್ಯಾನವನದ ಬಲಗಡೆ ಮೂಲೆಯಲ್ಲಿರುವ, ಇನ್ ದಿ ರೈಟ್ ಕಾರ್ನರ್ ಆಫ್ ದಿ ಗಾರ್ಡನ್, ಇನ್ ದಿ ರೈಟ್ ಕಾರ್ನರ್ ಆಫ್ ದಿ ಗಾರ್ಡನ್, ಗುಲಾಬಿಯು, ದಿ ರೋಸ್ ಕೊನೆಗೂ ಅರಳಿತು. ಫೈನಲಿ ಬ್ಲೂಮ್ಡ್. ಫೈನಲಿ ಬ್ಲೂಮ್ಡ್. ಬ್ಲೂಮಿಂಗ್ ಅಂದರೆ ಅರಳೋದು. ಐ ರಿಪೀಟ್ ದ ಸೆಂಟೆನ್ಸ್ ವಿತ್ ಕರೆಕ್ಟ್ ಆರ್ಡರ್. ದ ರೋಸ್ ಇನ್ ದಿ ರೈಟ್ ಕಾರ್ನರ್ ಆಫ್ ದಿ ಗಾರ್ಡನ್ ಫೈನಲಿ ಬ್ಲೂಮ್ಡ್. ದ ರೋಸ್ ಇನ್ ದಿ ರೈಟ್ ಕಾರ್ನರ್ ಆಫ್ ದಿ ಗಾರ್ಡನ್ ಫೈನಲಿ ಬ್ಲೂಮ್ಡ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಬೆಂಗಳೂರು ಬ್ಯುಸಿ, ಜನಜಂಗುಳಿ ಮತ್ತು ಮುಂದುವರಿದ ನಗರವೆಂದು ತೋರುತ್ತದೆ. ಬೆಂಗಳೂರು ಬ್ಯುಸಿ, ಜನಜಂಗುಳಿ ಮತ್ತು ಮುಂದುವರಿದ ನಗರವೆಂದು ತೋರುತ್ತದೆ. ಬ್ಯಾಂಗ್ಳೂರು ಸೀಮ್ಸ್ ಟು ಬಿ ಅ ಬ್ಯುಸಿ, ಕ್ರೌಡೆಡ್ ಆ್ಯಂಡ್ ಅಡ್ವಾನ್ಸ್ಡ್ ಸಿಟಿ. ಬ್ಯಾಂಗ್ಳೂರ್ ಸೀಮ್ಸ್ ಟು ಬಿ ಅ ಬ್ಯುಸಿ, ಕ್ರೌಡೆಡ್ ಆ್ಯಂಡ್ ಅಡ್ವಾನ್ಸ್ಡ್ ಸಿಟಿ. ಕ್ರೌಡೆಡ್ ಮೀನ್ಸ್ ಜನಜಂಗುಳಿ, ಅಡ್ವಾನ್ಸ್ಡ್ ಅಂದರೆ ಮುಂದುವರಿದ. ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ಶಿವಮೊಗ್ಗಕ್ಕೆ ಹೋಗುವ ದಾರಿಯಲ್ಲಿ ನಾವು ಪ್ರಸಿದ್ಧ ಜೋಗ ಜಲಪಾತದ ದೃಶ್ಯವನ್ನು ಕಂಡೆವು. ಶಿವಮೊಗ್ಗಕ್ಕೆ ಹೋಗುವ ದಾರಿಯಲ್ಲಿ ನಾವು ಪ್ರಸಿದ್ಧ ಜೋಗ ಜಲಪಾತದ ದೃಶ್ಯವನ್ನು ಕಂಡೆವು. ಶಿವಮೊಗ್ಗಕ್ಕೆ ಹೋಗುವ ದಾರಿಯಲ್ಲಿ, ಆನ್ ದಿ ವೇ ಟು ಶಿವಮೊಗ್ಗ, ಆನ್ ದಿ ವೇ ಟು ಶಿವಮೊಗ್ಗ ನಾವು ಪ್ರಸಿದ್ಧ ಜೋಗ ಜಲಪಾತದ ಆಫ್ ದಿ ಫೇಮಸ್ ಜೋಗ್ ಫಾಲ್ಸ್, ಆಫ್ ದಿ ಫೇಮಸ್ ಜೋಗ್ ಫಾಲ್ಸ್ ದೃಶ್ಯವನ್ನು ಕಂಡೆವು. ಕಾಟ್ ಸೈಟ್, ಕಾಟ್ ಸೈಟ್. ಐ ರಿಪೀಟ್ ದ ಸೆಂಟೆನ್ಸ್. ವರ್ಡ್ಸ್ ಪ್ರಾಪರಾಗಿ ರಿಯರೇಂಜ್ ಆದಾಗ ಈ ಥರ ಆಗುತ್ತೆ. ಆನ್ ದಿ ವೇ ಟು ಶಿವಮೊಗ್ಗ ವಿ ಕಾಟ್ ಸೈಟ್ ಆಫ್ ದಿ ಫೇಮಸ್ ಜೋಗ್ ಫಾಲ್ಸ್. ಆನ್ ದಿ ವೇ ಟು ಶಿವಮೊಗ್ಗ ವಿ ಕಾಟ್ ಸೈಟ್ ಆಫ್ ದಿ ಫೇಮಸ್ ಜೋಗ್ ಫಾಲ್ಸ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಅನು, ಆರ್ಯನ್ ಮತ್ತು ಅರ್ಜುನ್ ರೋಡ್ ಟ್ರಿಪ್ ಹೋಗಲು ಇಷ್ಟಪಡುತ್ತಾರೆ. ಅನು, ಆರ್ಯನ್ ಮತ್ತು ಅರ್ಜುನ್ ರೋಡ್ ಟ್ರಿಪ್ ಹೋಗಲು ಇಷ್ಟಪಡುತ್ತಾರೆ. ಅನು, ಆರ್ಯನ್ ಆ್ಯಂಡ್ ಅರ್ಜುನ್ ಲೈಕ್ ಗೋಯಿಂಗ್ ಆನ್ ರೋಡ್ ಟ್ರಿಪ್ಸ್. ಅನು, ಆರ್ಯನ್ ಆ್ಯಂಡ್ ಅರ್ಜುನ್ ಲೈಕ್ ಗೋಯಿಂಗ್ ಆನ್ ರೋಡ್ ಟ್ರಿಪ್ಸ್. ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ಕಪ್ಪು ಉಡುಪಿನಲ್ಲಿರುವ ಹುಡುಗಿ ನನ್ನ ಸಹೋದ್ಯೋಗಿ. ಕಪ್ಪು ಉಡುಪಿನಲ್ಲಿರುವ ಹುಡುಗಿ ನನ್ನ ಸಹೋದ್ಯೋಗಿ. ಕಪ್ಪು ಉಡುಪಿನಲ್ಲಿರುವ ಹುಡುಗಿ, ದ ಗರ್ಲ್ ಇನ್ ದಿ ಬ್ಲ್ಯಾಕ್ ಡ್ರೆಸ್, ದ ಗರ್ಲ್ ಇನ್ ದಿ ಬ್ಲ್ಯಾಕ್ ಡ್ರೆಸ್ ನನ್ನ ಸಹೋದ್ಯೋಗಿ, ಈಸ್ ಮೈ ಕಲೀಗ್, ಈಸ್ ಮೈ ಕೊಲೀಗ್. ದ ಗರ್ಲ್ ಇನ್ ದಿ ಬ್ಲ್ಯಾಕ್ ಡ್ರೆಸ್ ಈಸ್ ಮೈ ಕೊಲೀಗ್. ದ ಗರ್ಲ್ ಇನ್ ದಿ ಬ್ಲ್ಯಾಕ್ ಡ್ರೆಸ್ ಈಸ್ ಮೈ ಕೊಲೀಗ್. ಈ ರೀತಿಯ ಸೆಂಟೆನ್ಸಿಂದ ನಾವು ಹಲವಾರು ರೀತಿಯ ಸೆಂಟೆನ್ಸನ್ನು ಫ್ರೇಮ್ ಮಾಡ್ಕೊಳ್ಬೋದು. ದ ಗರ್ಲ್ ಇನ್ ದ ವೈಟ್ ಡ್ರೆಸ್ ಈಸ್ ಮೈ ಸಿಸ್ಟರ್, ಅಥವಾ ದ ಬಾಯ್ ಇನ್ ದ ಬ್ಲ್ಯಾಕ್ ಡ್ರೆಸ್ ಈಸ್ ಮೈ ಬ್ರದರ್. ಓಕೆ, ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನಮ್ಮ ಮನೆಯ ಮುಂದೆ ಮಾಲೀಕತ್ವವಿಲ್ಲದ ವಾಹನವನ್ನು ನಿಲ್ಲಿಸಿರುವುದನ್ನು ನಾವು ಕಂಡಿದ್ದೇವೆ. ನಮ್ಮ ಮನೆಯ ಮುಂದೆ ಮಾಲೀಕತ್ವವಿಲ್ಲದ ವಾಹನವನ್ನು ನಿಲ್ಲಿಸಿರುವುದನ್ನು ನಾವು ಕಂಡಿದ್ದೇವೆ. ನಮ್ಮ ಮನೆಯ ಮುಂದೆ, ಇನ್ ಫ್ರಂಟ್ ಆಫ್ ಅವರ್ ಹೌಸ್, ಇನ್ ಫ್ರಂಟ್ ಆಫ್ ಅವರ್ ಹೌಸ್ ಮಾಲೀಕತ್ವವಿಲ್ಲದ ವಾಹನವನ್ನು ನಿಲ್ಲಿಸಿರುವುದನ್ನು, ಆ್ಯನ್ ಅನ್ಓನ್ಡ್ ವೆಹಿಕಲ್ ಪಾರ್ಕ್ಡ್, ಆ್ಯನ್ ಅನ್ಓನ್ಡ್ ವೆಹಿಕಲ್ ಪಾರ್ಕ್ಡ್. ಅನ್ಓನ್ಡ್ ಅಂದರೆ ಮಾಲೀಕತ್ವವಿಲ್ಲದ ಅಥವಾ ಸ್ವಂತದ್ದಲ್ಲದ, ಓನ್ ಅಂದರೆ ಸ್ವಂತದ್ದು. ನಾವು ಕಂಡಿದ್ದೇವೆ, ವಿ ಫೌಂಡ್. ಫೌಂಡ್ ಅನ್ನೋದು ಫೈಂಡ್ ಇದು ಪಾಸ್ಟ್ ಫಾರ್ಮ್. ನಾನು ಸೆಂಟೆನ್ಸ್ ರಿಪೀಟ್ ಮಾಡ್ತೀನಿ, ವರ್ಡ್ಸ್ನ ರಿಯರೇಂಜ್ ಮಾಡಿ. ವಿ ಫೌಂಡ್ ಆ್ಯನ್ ಅನ್ಓನ್ಡ್ ವೆಹಿಕಲ್ ಪಾರ್ಕ್ಡ್ in front of our house. We found an unowned vehicle parked in front of our house. Let's see the next sentence.
ಎರಡನೇ ಬೆಂಚಿನಲ್ಲಿರುವ ಹುಡುಗಿ ಇತ್ತೀಚೆಗೆ ಸೇರಿಕೊಂಡವಳು. ಎರಡನೇ ಬೆಂಚಿನಲ್ಲಿರುವ ಹುಡುಗಿ ಇತ್ತೀಚೆಗೆ ಸೇರಿಕೊಂಡವಳು. ಎರಡನೇ ಬೆಂಚಿನಲ್ಲಿರುವ ಹುಡುಗಿ ದ ಗರ್ಲ್ ಇನ್ ದಿ ಸೆಕೆಂಡ್ ಬೆಂಚ್. ದ ಗರ್ಲ್ ಇನ್ ದಿ ಸೆಕೆಂಡ್ ಬೆಂಚ್ ಇತ್ತೀಚೆಗೆ ಸೇರಿಕೊಂಡವಳು. ಇಸ್ ದಿ ಒನ್ ಹೂ ಹ್ಯಾಸ್ ರೀಸೆಂಟ್ಲಿ ಜಾಯಿನ್. ಇಸ್ ದಿ ಒನ್ ಹೂ ಹ್ಯಾಸ್ ರೀಸೆಂಟ್ಲಿ ಜಾಯಿನ್. I repeat the sentence. The girl in the second bench is the one who has recently joined. The girl in the second bench is the one who has recently joined. The next sentence, guys. ನಮ್ಮ ಪ್ರಾಜೆಕ್ಟನ್ನು ಮೇ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕೆಂದು ನಾವು ಯೋಜನೆ ಹಾಕುತ್ತಿದ್ದೇವೆ. ನಮ್ಮ ಪ್ರಾಜೆಕ್ಟನ್ನು ಮೇ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕೆಂದು ನಾವು ಯೋಜನೆ ಹಾಕುತ್ತಿದ್ದೇವೆ. ನಮ್ಮ ಪ್ರಾಜೆಕ್ಟನ್ನು ಅವರ್ ಪ್ರಾಜೆಕ್ಟ್ ಮೇ ಅಂತ್ಯದೊಳಗೆ ಬೈ ದಿ ಎಂಡ್ ಆಫ್ ಮೇ ಪೂರ್ಣಗೊಳಿಸಬೇಕೆಂದು ನಾವು ಯೋಜನೆ ಹಾಕುತ್ತಿದ್ದೇವೆ. ವಿ ಆರ್ ಪ್ಲ್ಯಾನಿಂಗ್ ಟು ಫಿನಿಶ್. ವರ್ಡ್ಸ್ ರಿಅರೇಂಜ್ ಮಾಡಿದಾಗ ಮೀನಿಂಗ್ಫುಲ್ ಆಗಿ ಈ ಥರ ಬರುತ್ತೆ ಸೆಂಟೆನ್ಸ್. ವಿ ಆರ್ ಪ್ಲ್ಯಾನಿಂಗ್ ಟು ಫಿನಿಶ್ ಅವರ್ ಪ್ರಾಜೆಕ್ಟ್ ಬೈ ದಿ ಎಂಡ್ ಆಫ್ ಮೇ. ವಿ ಆರ್ ಪ್ಲ್ಯಾನಿಂಗ್ ಟು ಫಿನಿಶ್ ಅವರ್ ಪ್ರಾಜೆಕ್ಟ್ by the end of May. Let's move to the next sentence. ಅವರು ಬೀದಿಯ ಮೂಲೆಯಲ್ಲಿ ಬಿಟ್ಟು ಹೋದ ಕೆಲವು ನಾಯಿಮರಿಗಳನ್ನು ನೋಡಿದರು. ಅವರು ಬೀದಿಯ ಮೂಲೆಯಲ್ಲಿ ನೋಡಿದರು. ಅವರು ದೇ ಬೀದಿಯ ಮೂಲೆಯಲ್ಲಿ at the corner of the street ಬಿಟ್ಟು ಹೋದ ಕೆಲವು ನಾಯಿಮರಿಗಳನ್ನು some abandoned puppies ನೋಡಿದರು. saw. ಓಕೆ, ವರ್ಡ್ಸ್ ರಿಅರೇಂಜ್ ಆದಾಗ ಈ ಸೆಂಟೆನ್ಸ್ ಈ ಥರ ಬರುತ್ತೆ ಮೀನಿಂಗ್ಫುಲ್ ಆಗಿ. ದೇ saw some abandoned puppies at the corner of the street. They saw some abandoned puppies at the corner of the street. ಇವತ್ತಿನ ಕ್ಲಾಸ್ನ ಲಾಸ್ಟ್ ಸೆಂಟೆನ್ಸ್ ನೋಡೋಣ. ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳು ಕಠಿಣ ಅಭ್ಯಾಸ ಮಾಡುತ್ತಿದ್ದಾರೆ. ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳು ಕಠಿಣ ಅಭ್ಯಾಸ ಮಾಡುತ್ತಿದ್ದಾರೆ. ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ಇನ್ ದಿ ಸ್ಟೇಟ್ ಟೂರ್ನಮೆಂಟ್ ಭಾಗವಹಿಸಲು ಅಥವಾ ಭಾಗವಹಿಸುವ ಸಲುವಾಗಿ ಇನ್ ಆರ್ಡರ್ ಟು ಪಾರ್ಟಿಸಿಪೇಟ್ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಕಠಿಣ ಅಭ್ಯಾಸ ಮಾಡುತ್ತಿದ್ದಾರೆ. are practicing hard. I repeat the sentence with proper order. Students are practicing hard in order to participate in the state tournament. Students are practicing hard in order to participate in the state tournament. Guys, ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಗೆ ನಮಸ್ಕಾರ.